ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸುನಿ ಸಿಖ್ ಪಾಯಿ ಅಸೀಸ್ ಬಡಿ ಗನಕ ಬೋಲಿ ದಿನು ಸಾಧಿ ಸಿಂಹಾಸನ ಪ್ರಭು ಪಾದುಕಾ ಬೈಠಾರೆ ನಿರುಪಾಧಿ ರಾಮ ಮಾತು ಗುರುಪದ ಸಿರುನಾಯಿ ಪ್ರಭುಪದ ಪೀಠ ರಜಾಯಸು ಪಾಯಿ ನಂದಿಗಾಂव करी परन कुटीरा कीन्ह निवासु धर्म धुर धीरा जटा जूट सिर मुनिपट धारी मही खनी कुस सांथरी सवारी असन बसन बासन व्रत नेमा करत कठिन ऋषि धर्म सप्रेमा भूषण भसन भोग सुख भूरी मन तन बचन तजे तिन तूरी अवध राजु सुर राजु सिहाई दशरथ धनु सुनी धनद लजाई तेही पुर बसत भरत बिनु रागा चंचरीक जिमी चंपक बागा रमा बिलासु राम अनुरागी तजत बमन जिमी जड बड़ भागी. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ಗುರುಗಳಾದ ವಸಿಷ್ಠರ ಹತ್ರ ಬಂದು ನಿಯಮ ನಿಷ್ಠೆಗಳಲ್ಲಿ ಇರಬೇಕು ನಾನು, ಅದಕ್ಕೋಸ್ಕರ ನಿಮ್ಮ ಆಜ್ಞೆಯನ್ನು ನಾನು ಬೇಡ್ತಾ ಇದ್ದೀನಿ ಅಂತ ಕೇಳ್ಕೊಳ್ತಾನೆ. ಅದಕ್ಕೆ ಗುರುಗಳು, ನೀನು ಏನು ಯೋಚನೆ ಮಾಡ್ತೀಯೋ, ಏನು ಮಾತಾಡ್ತೀಯೋ, ಏನು ಆಚರಣೆ ಮಾಡ್ತೀಯೋ ಅದೇ ಜಗತ್ತಲ್ಲಿ ಧರ್ಮದ ಸಾರವಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಗುರುಗಳ ಮಾತನ್ನು ಕೇಳಿ ಭರತ ಅವರ ಉಪದೇಶಗಳನ್ನು, ಆಶೀರ್ವಾದಗಳನ್ನು ಪಡ್ಕೊಂಡು ಜ್ಯೋತಿಷಿಗಳನ್ನು ಕರೆಸ್ತಾನೆ. ಅಂದರೆ ಈಗ ಒಂದು ಒಳ್ಳೆ ಮುಹೂರ್ತ ಬೇಕಲ್ಲ ಅವನಿಗೆ, ಅದಕ್ಕೋಸ್ಕರ ಒಂದು ಶುಭ ಮುಹೂರ್ತವನ್ನು ನಿರ್ಧಾರ ಮಾಡಿ, ಏನಕ್ಕೆ ಆ ಶುಭ ಮುಹೂರ್ತ ಅಂತಂದರೆ, ಶ್ರೀರಾಮನ ಪಾದುಕೆಗಳನ್ನು ತಂದಿರ್ತಾನಲ್ವಾ, ಆ ಪಾದುಕೆಗಳಿಗೆ ಪಟ್ಟಾಭಿಷೇಕ ಮಾಡಿಸೋದಕ್ಕೋಸ್ಕರ ಅವರನ್ನು ಕರೆಸಿ ಒಂದು ಶುಭ ಮುಹೂರ್ತವನ್ನು ನಿರ್ಧಾರ ಮಾಡಿಸಿ ಶ್ರೀರಾಮಚಂದ್ರ ಪ್ರಭುವಿನ ಪಾದುಕೆಗಳನ್ನು ಅನನ್ಯ ಭಾವದಿಂದ ಸಿಂಹಾಸನದ ಮೇಲೆ ಸ್ಥಾಪನೆ ಮಾಡಿ ಪಟ್ಟಾಭಿಷೇಕ ಮಾಡುತ್ತಾನೆ. ಆಮೇಲೆ ಶ್ರೀರಾಮನ ತಾಯಿಯಾದಂಥ ಕೌಸಲ್ಯಾದೇವಿಗೆ ಮತ್ತೆ ಗುರು ವಸಿಷ್ಠರಿಗೆ ಶಿರಸ ವಂದಿಸಿ ಪ್ರಭುವಿನ ಪಾದುಕೆಗಳಿದೆಯಲ್ಲ ಅದರ ಆಜ್ಞೆಯನ್ನು ಪಡ್ಕೊಂಡು ಧರ್ಮ ಧುರಂಧರನು, ಧೀರನು ಅಂದರೆ ಧರ್ಮವನ್ನು ಫಾಲೋ ಮಾಡುವಂಥವನು ಅಂತ, ಧೀರ ಅಂತಂದರೆ ತಾಳ್ಮೆ ಇರುವಂಥವನು, ಧೀರನು ಆದ ಭರತ ನಂದಿ ಗ್ರಾಮದಲ್ಲಿ ಒಂದು ಪರ್ಣಕುಟಿಯನ್ನು ನಿರ್ಮಾಣ ಮಾಡ್ಕೊಂಡು ಅದರಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಮೇಲೆ ತಲೆನಲ್ಲಿ ಜಟಾಜೂಟವನ್ನು, ಶರೀರದಲ್ಲಿ ಮುನಿಗಳು ಹೇಗೆ ವಲ್ಕಲ ವಸ್ತ್ರಗಳನ್ನು ಧರಿಸ್ಕೊಂಡಿರ್ತಾರೆ ನೋಡಿ, ಕಾವಿ ಬಟ್ಟೆ ಅಂತ ಹೇಳ್ತೀವಲ್ವಾ, ಆ ರೀತಿಯ ವಸ್ತ್ರಗಳನ್ನು ಧರಿಸ್ಕೊಳ್ತಾನೆ. ಆಮೇಲೆ ನೆಲವನ್ನು ಅಗದು ತಗ್ಗು ಮಾಡಿಕೊಂಡು ಅದರಲ್ಲಿ ಒಂದು ಕುಶಾಸನವನ್ನು, ಅಂದರೆ ಹುಲ್ಲು ಇರುತ್ತಲ್ಲ ಅದರಿಂದ ಒಂದು ಆಸನವನ್ನು ಏರ್ಪಾಟ್ ಮಾಡ್ಕೊಳ್ತಾನೆ. ನನ್ನ ಅಣ್ಣ ಕಾಡಲ್ಲಿದ್ದಾನೆ, ಅವನೆಷ್ಟು ಕಷ್ಟಪಡ್ತಾ ಇದ್ದಾನೆ, ಅವನು ಬರೋವರೆಗೂ ನಾನು ಯಾವುದೇ ಭೋಗಗಳನ್ನು ಭೋಗಿಸ್ಬಾರ್ದು, ನಾನು ಕೂಡ ವಿರಕ್ತಿಯ ಜೀವನವನ್ನು ನಡೆಸಬೇಕು ಅಂತಂದ್ಬಿಟ್ಟು ಅವನು ನಂದಿ ಗ್ರಾಮದಲ್ಲಿ ಒಂದು ಪರ್ಣಕುಟಿಯನ್ನು ಮಾಡಿಕೊಂಡು, ಹೇಗೆ ಅವರಣ್ಣ ಕಾವಿ ಬಟ್ಟೆಯನ್ನು ತೊಟ್ಕೊಂಡು ಜಟಾಜೂಟಧಾರಿಯಾಗಿರ್ತಾನೋ ಅದೇ ರೀತಿ ಇವನು ಕೂಡ ಅದೇ ವೇಷವನ್ನು ಹಾಕ್ಕೊಳ್ತಾನೆ. ಆಮೇಲೆ ಭೋಜನ, ವಸ್ತ್ರ, ಪಾತ್ರೆ, ವ್ರತ, ನಿಯಮ ಎಲ್ಲ ವಿಷಯಗಳಲ್ಲೂ ಕೂಡ ಅವನು ಶ್ರದ್ಧೆ ಮತ್ತು ಗೌರವ, ಈ ರೀತಿ ಋಷಿಗಳ ಕಠಿಣ ಧರ್ಮಗಳನ್ನು ಪ್ರೀತಿಯಿಂದ ಪಾಲಿಸೋದಕ್ಕೆ ಶುರು ಮಾಡ್ತಾನೆ. ನೋಡಿ, ಯಾವಾಗ ನಾವು ತುಂಬ ಇಷ್ಟಪಡ್ತೀವೋ ಅವ್ರಿಗೋಸ್ಕರ ನಾವೇನಾದರೂ ಮಾಡ್ತೀವಿ ಅಂದಾಗ ನಮ್ಗೆ ಅದೆಂಥ ಕಷ್ಟದ ಕೆಲಸ ಆದರೂ ಕೂಡ ನಮಗೆ ಕಷ್ಟ ಅನಿಸೋದಿಲ್ಲ. ಅದೇ ಇಷ್ಟ ಇಲ್ಲದೆ ನಾವು ಏನಾದರೂ ಕೆಲಸ ಮಾಡೋಕ್ಕೆ ಹೋದಾಗ ಅದು ತುಂಬ ಈಸಿಯಾಗಿರೋದು ಮತ್ತು ತುಂಬ ಖುಷಿ ಕೊಡೋ ಕೆಲಸ ಆದರೂ ಕೂಡ ನಮಗದು ಹಿಂಸೆ ಅನಿಸ್ಬಿಡುತ್ತೆ. ಇಲ್ಲಿ ಋಷಿಗಳು ಇರೋ ಹಾಗೆ ಒಬ್ಬ ಗೃಹಸ್ಥ ಇರಬೇಕು ಅಂತಂದರೆ ಕಷ್ಟ ಆಗುತ್ತೆ. ಆದರೆ ಇಲ್ಲಿ ತನ್ನ ಅಣ್ಣನಿಗೋಸ್ಕರ ಅಂತಂದರೆ ಆ ರಾಮನಿಗೋಸ್ಕರ ಮಾಡ್ತಾ ಇರೋದಲ್ವಾ, ಅದಕ್ಕೋಸ್ಕರ ಅವನಿಗೆ ತುಂಬ ಶ್ರದ್ಧೆ. ಏನಾದರೂ ಇಲ್ಲಿ ಊಟ ಆಗಿರ್ಬೋದು, ಆಮೇಲೆ ಅವನು ಜೂಟೆ ಹಾಕ್ಕೊಂಡಿರೋದು, ಆಮೇಲೆ ಅವನು ವ್ರತ ಮಾಡ್ತಾ ಇರೋದು, ನಿಯಮಗಳನ್ನು ಹಾಕ್ಕೊಂಡಿರೋದು, ಆ ವಸ್ತ್ರಗಳನ್ನು ಧರಿಸ್ಕೊಂಡಿರೋದು ಎಲ್ಲವೂ ಕೂಡ ಋಷಿಗಳ ಕಠಿಣ ಧರ್ಮಗಳು ಅವೆಲ್ಲನೂ. ಅದನ್ನು ತುಂಬ ಪ್ರೀತಿಯಿಂದ ಪಾಲಿಸೋದಕ್ಕೆ ಶುರು ಮಾಡ್ತಾನೆ ಅವನು. ಆಭರಣಗಳನ್ನು, ರಾಜೋಚಿತವಾದ ವಸ್ತ್ರಗಳನ್ನು ಮತ್ತು ಸಮಸ್ತ ಸುಖ ಭೋಗಗಳನ್ನು ಕೂಡ
ತ್ರಿಕರಣಪೂರ್ವಕವಾಗಿ ತೃಣಪ್ರಾಯ ಅಂತ ತಿಳ್ಕೊಂಡು ಪ್ರತಿಜ್ಞೆ ಮಾಡಿ ತ್ಯಾಗ ಮಾಡ್ತಾನೆ. ನೋಡಿ, ಈಗ ಅವನು ರಾಜ ಮನೆತನದಲ್ಲಿ ಹುಟ್ಟಿ ಬೆಳೆದಿರೋ ಅಂಥವನು, ಅವನಿಗೆ ಆ ರೀತಿಯ ಒಂದು ಉಡುಗೆ ತೊಡುಗೆಗಳನ್ನು ತೊಟ್ಟೆ ಅಭ್ಯಾಸ ಇರುತ್ತೆ. ಆದರೂ ಕೂಡ ಇಲ್ಲಿಗ ಅದನ್ನು ಎಲ್ಲ ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಅವನಿಗೆ ಸಿಗ್ತಾ ಇದ್ದಂತಹ ಸುಖ ಭೋಗಗಳನ್ನು ಕೂಡ ಬಿಡ್ತಾನೆ. ಅದು ನಾವು ಹೊರಗಡೆಯಿಂದ ಬಿಡ್ತೀವಿ, ನಾವು ಕೂಡ ಬೇಕಾದಷ್ಟು ಜನ ಅಲ್ವಾ, ಹೊರಗಡೆಯಿಂದ ನಾನು ಬಿಟ್ಟಿದ್ದೀನಿ ಅಂತ. ಆದರೆ ಮನಸ್ಸಲ್ಲಿ ನಮಗೆ ಆಸೆಗಳಿರುತ್ತೆ. ಆದರೆ ಇಲ್ಲಿ ಇವನು 3 ಕರಣಗಳು ಅಂದರೆ ಏನು, ಕಾಯ ವಾಚ ಮನಸ ಅಂತ ಹೇಳ್ತೀವಲ್ವಾ, ಆ 3ರಿಂದನೂ ಕೂಡ ಅದನ್ನೆಲ್ಲ ತೃಣಪ್ರಾಯ ಅಂದರೆ ಏನು, ಹುಲ್ಲು ಕಡ್ಡಿಗೆ ಸಮಾನ, ಅದು ಏನಕ್ಕೂ ಪ್ರಯೋಜನ ಇಲ್ಲದೆ ಇರೋವಂಥದ್ದು ಅನ್ನೋ ರೀತಿ ತಿಳಿದು ಅವನು ಪ್ರತಿಜ್ಞೆಯನ್ನು ಮಾಡಿ ತ್ಯಾಗ ಮಾಡ್ತಾನೆ. ಯಾವ ಅಯೋಧ್ಯೆಯ ರಾಜ್ಯವನ್ನು ನೋಡಿ ದೇವೇಂದ್ರನೂ ಕೂಡ ಕುರುಪ್ತಾ ಇರ್ತಾನೋ, ಅಂದರೆ ಹಲಬೋದು ಅಂತ ಹೇಳ್ತೀವಲ್ವಾ, ಕೊರಗೋದು ಅಂತ ಇಟ್ಕೊಳ್ಳೋಣ. ಅಂದರೆ ನನ್ನ ಹತ್ರ ಇಲ್ವಲ್ಲ ಅಂತ ಒಂದು ರಾಜ್ಯ ದಶರಥ ಮಹಾರಾಜನಿಗೆ ಸಿಕ್ಕಿದೆ. ಅಂದರೆ ಅಯೋಧ್ಯೆ ಅಂತಂದ್ರೇ ಅಷ್ಟು ಸಮೃದ್ಧಿಯಾಗಿರುವಂಥದ್ದು. ಅದನ್ನು ನೋಡಿ ದೇವೇಂದ್ರನೇ ಆ ರೀತಿ ಕುರುಪ್ತಾ ಇದ್ದ. ಇನ್ನು ದಶರಥನ ಸಂಪತ್ತು, ಅವನ ಹತ್ರ ಇದ್ದಿದ್ದ ಸಂಪತ್ತನ್ನು ಕೇಳಿ, ಸಂಪತ್ತಿಗೆ ದೇವತೆ ಯಾರು, ಕುಬೇರ, ಅವನ ಹತ್ರ ಇರುವಷ್ಟು ಸಂಪತ್ತು ಬೇರೆ ಯಾರ ಹತ್ರನೂ ಇರಲ್ಲ ಅಂತ ಹೇಳ್ತಾರೆ. ಅಂಥ ಕುಬೇರ ಕೂಡ ದಶರಥನ ಸಂಪತ್ತನ್ನು ಕೇಳಿ ನಾಚ್ಕೊಳ್ತಾ ಇದ್ದಂತೆ. ಅಯ್ಯೋ, ನಾನು ಸುಮ್ಮನೆ ಐಶ್ವರ್ಯದ ದೇವತೆ ಅಂತ ಹೆಸರು ತಗೊಂಡಿರೋದು, ಆದರೆ ಅವನ ಹತ್ರ ಇರುವಂಥ ಐಶ್ವರ್ಯ ಹೆಚ್ಚಾಗಿದೆ ಅನ್ನೋ ರೀತಿ ಅಷ್ಟು ಇತ್ತು ಅವನ ಹತ್ರ ಅಂತನ್ಬಿಟ್ಟು ಅಂತಹ ಅಯೋಧ್ಯೆಯಲ್ಲಿ ಭರತ ಸಂಪಿಗೆಯ ವನದಲ್ಲಿರುವಂತಹ ದುಂಬಿಯಂತೆ ಅನಾಸಕ್ತವಾಗಿ ಬಾಳ್ತಾ ಇದ್ದ. ಅಂದರೆ ಸಂಪಿಗೆ ವನದಲ್ಲಿ ದುಂಬಿ ಇದ್ದರೆ ಅದು ಆ ಸಂಪಿಗೆ ಹೂವಿನ ಮೇಲೆ ಕೂತ್ಕೊಳ್ಳೋಕೆ ಹೋಗಲ್ಲ. ಅದಕ್ಕೆ ಏನಿದ್ರೂ ಕೂಡ ಕಮಲದ ಹೂವು ಇಂಥದ್ದೇ ಇಷ್ಟ ಆಗೋದಲ್ವಾ. ಸೊ ಅದಕ್ಕೋಸ್ಕರ ಅಲ್ಲಿ ಅನಾಸಕ್ತನಾಗಿ ಅವನು ಅಂಥ ಒಂದು ಸಾಮ್ರಾಜ್ಯ ಅಷ್ಟೆಲ್ಲ ಇದ್ದರೂ ಕೂಡ ಅದನ್ನೆಲ್ಲ ಬಿಟ್ಟು ಅವನು ಆರಾಮಾಗಿ ಅನಾಸಕ್ತನಾಗಿ ಬಾಳ್ತಾ ಇದ್ದ. ಶ್ರೀರಾಮಚಂದ್ರನ ಪ್ರೇಮಿ ಭಾಗ್ಯವಂತ ಭಕ್ತರು ರಮಾವಿಲಾಸವನ್ನು, ಯಾರು ಭಗವಂತನ ಭಕ್ತರಾಗಿರ್ತಾರೋ ಅವರಿಗೆ ಈ ರಮಾವಿಲಾಸ ಅಂತಂದರೆ ಭೋಗೈಶ್ವರ್ಯಗಳು ಇದನ್ನೆಲ್ಲ ವಾಂತಿಯ ಹಾಗೆ ಬಿಟ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ವಾಂತಿ ಅದು ನಾವು ಹಿಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಒಳಗಡೆ ಅಂತಾನಾಗೆ ಅದು ಬಂದ್ಬಿಡುತ್ತೆ. ಮತ್ತೆ ನಾವು ಅದನ್ನು ವಾಪಸ್ ತಗೊಳಕ್ಕಾಗುತ್ತಾ, ಅಥವಾ ಅದನ್ನ ಬರ್ತಾ ಇದ್ರು ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಅದು ಒಂದು ಸರಿಗೆ ಆಚೆ ಬಂದ್ಬಿಡುತ್ತೆ ನೋಡಿ. ಆ ರೀತಿ ಅವರು ಭೋಗೈಶ್ವರ್ಯಗಳನ್ನ ಬಿಟ್ಬಿಡ್ತಾರೆ ಭಕ್ತರು. ಇದಕ್ಕೆ ತುಂಬಾ ಒಳ್ಳೆ ಉದಾಹರಣೆ ಅಂದರೆ ಪುರಂದರದಾಸರು ಎಂಥ ಕಂಜೂಸ್ ಆಗಿರ್ತಾರೆ. ಆದರೆ ಯಾವಾಗ ಭಗವಂತನ ಭಕ್ತಿ ಅನ್ನೋದು ಗೊತ್ತಾಗ್ಬಿಡುತ್ತೋ, ಆ ಪ್ರೀತಿ ಏನು ಅನ್ನೋದು ಗೊತ್ತಾಗ್ಬಿಡುತ್ತೋ, ಮತ್ತೆ ಆ ಭಗವಂತನ ಪ್ರೇಮಿ ಯಾವಾಗ ಆಗ್ಬಿಡ್ತಾರೋ ಅವರು ಭೋಗೈಶ್ವರ್ಯವನ್ನ ವಾಂತಿ ಹಾಗೆ ತೊರೆದು ಬಿಟ್ಟು ಹೋಗ್ತಾರೆ ಅಲ್ವಾ. ಮತ್ತದ್ರ ಕಡೆ ಕಣ್ಣೆತ್ತು ಕೂಡ ನೋಡೋದಿಲ್ಲ. ಈ ರೀತಿ ಭಕ್ತರ ಒಂದು ಕ್ವಾಲಿಟಿ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.